ಭಗವಾನ್ ಶ್ರೀರಾಮನ ಜನ್ಮೋತ್ಸವವಾದ ರಾಮನವಮಿ ಹಬ್ಬವನ್ನ ದೇಶಾದ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ರಾಮನವಮಿ ಶ್ರೀರಾಮಚಂದ್ರನ ಅವತಾರದ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಭಜನೆ, ಕೀರ್ತನೆಗಳನ್ನು ನೆರವೇರಿಸುತ್ತಾರೆ. ಮಂದಿರಗಳಲ್ಲಿ ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತನ ಮೂರ್ತಿಗಳಿಗೆ ಅಲಂಕಾರ ಮಾಡಿ ವಿಶೇಷ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರು ಉಪವಾಸವಿದ್ದು ರಾಮನಾಮ ಸ್ಮರಣೆ ಮೂಲಕ ಭಕ್ತಿ ಭಾವವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಾಮನವಮಿ ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ. ಈ ದಿನ ಶ್ರೀರಾಮನ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯ ಎಂದು ಹೇಳಿದರು. ಹಲವೆಡೆ ರಾಮನವಮಿ ಅಂಗವಾಗಿ ಶೋಭಾಯಾತ್ರೆಗಳು, ಅನ್ನ ಸಂತರ್ಪಣೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜರುಗುತ್ತಿವೆ. ವಿಶೇಷವಾಗಿ ಮಕ್ಕಳಿಗೆ ರಾಮಾಯಣದ ಕಥೆಗಳನ್ನು ಹೇಳಿ ಸಂಸ್ಕೃತಿ ಪರಿಚಯ ಮಾಡಲಾಗುತ್ತಿದೆ. ಒಟ್ಟಿನಲ್ಲಿ ರಾಮನವಮಿ ಹಬ್ಬವು ಸತ್ಯ, ಧರ್ಮ ಮತ್ತು ನೀತಿಯ ಮಾರ್ಗದಲ್ಲಿ ನಡೆಯುವ ಸಂದೇಶವನ್ನು ನೀಡುತ್ತದೆ. सेवानिवृत्त सैनिक इस आयोजन में 100 से ज्यादा मंच में उपस्थित आदरणीय आई.पी. मिश्रा जी, रमेश भगत जी। मैं अयोध्या धाम से हूँ। जहाँ तक प्रश्न रामनवमी का है, भगवान श्री रामचंद्र जी का जन्म आज के ही दिन हुआ था और श्री राम जन्मभूमि अयोध्या से लेके माता वैष्णो देवी भवन तक पूरे भक्तों की भीड़ लगी हुई है। सनातन धर्म जाग चुका है पूरी तरह से। मैं वैष्णो देवी प्रतिवर्ष दर्शन करने आता हूँ। नवरात्र में मैं चैत्र नवरात्र में पहली बार आ रहा हूँ। इसके पहले भी मैं शीत ऋतु की जो नवरात्रि आती है, शरद ऋतु वाली, उसमें भी आ चुका हूँ। श्राइन बोर्ड द्वारा माता वैष्णो देवी भवन की सजावट, व्यवस्था, यात्रियों को रहने खाने की एक चरणबद्ध ढंग से व्यवस्था है, किसी को कोई परेशानी नहीं है। मैं माता रानी से पूरे देश के सैनिक भाइयों के मंगलमय भविष्य की कामना, पूरा वर्ष हिंदू नववर्ष जो चैत्र नवरात्रि से प्रारंभ होता है, सबका सुखमय और मंगलमय हो। ಬಾಂಗ್ಲಾದೇಶದ ದೌಲತಿಯಾ ಘಾಟ್ನಲ್ಲಿ ಹಡಗಿಗೆ ಹತ್ತಲು ಸಜ್ಜಾಗಿದ್ದ ಪ್ರಯಾಣಿಕರು ತುಂಬಿದ್ದ ಖಾಸಗಿ ಬಸ್ ನಿಯಂತ್ರಣ ಕಳೆದುಕೊಂಡು ಪದ್ಮಾ ನದಿಗೆ ಉರುಳಿ ಬಿದ್ದ ಘಟನೆ ಘಾಟ್ ಸಂಖ್ಯೆ 3ರಲ್ಲಿ ಬುಧವಾರ ಸಂಜೆ ಜರುಗಿದೆ. ಬಸ್ನಲ್ಲಿ ಸುಮಾರು 40ರಿಂದ 50 ಮಂದಿ ಇದ್ದರು. ಅವಘಡದಲ್ಲಿ ಸುಮಾರು 20ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಡಾಕಾಗೆ ಹೋಗುವ ಹಡಗಿನ ಮೇಲೆ ಬಸ್ ಹತ್ತುವುದರಲ್ಲಿತ್ತು. ಅದಕ್ಕೂ ಮೊದಲೇ ನಿಯಂತ್ರಣ ಕಳೆದುಕೊಂಡು ಸುಮಾರು 30 ಅಡಿ ಆಳದ ಪದ್ಮಾ ನದಿಗೆ ಬಿದ್ದಿದೆ. ಸುಮಾರು 35 ಪ್ರಯಾಣಿಕರು ಕಾಣೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸುಮಾರು 2 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಬಸ್ ನದಿಗೆ ಉರುಳಿ ಬೀಳುತ್ತಿದ್ದಂತೆ ಹಡಗಿನಲ್ಲಿದ್ದವರು, ಸ್ಥಳದಲ್ಲಿದ್ದ ಸಾರ್ವಜನಿಕರು ಚೀರಾಡಿದ್ದಾರೆ. ವಿಧಿ ಆಟಕ್ಕೆ ಹಿಡಿಶಾಪ ಹಾಕಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಎಂಥವರನ್ನೂ ಒಂದು ಕ್ಷಣ ದಂಗಾಗಿಸುವಂತಿದೆ.
अरे বহু মানুষ আছে তো বাসের ভিতরে ওরা আর বহু মানুষ ಬೀದರ್ ಉಪ ಆಯುಕ್ತೆ ಶಿಲ್ಪಾ ಶರ್ಮಾ ಗುರುವಾರ ಬೆಳಗ್ಗೆಯೊಳಗೆ ತಮ್ಮ ಕಚೇರಿಯಲ್ಲಿ ಹಾಜರಿರುವಂತೆ ನೋಡಿಕೊಳ್ಳುವಂತೆ ಸಭಾಪತಿ ಬಸವರಾಜ ಹೊರಟ್ಟಿಯವರು ಸಭಾನಾಯಕ ಮತ್ತು ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ನಿರ್ದೇಶನ ನೀಡಿದರು. ಬುಧವಾರ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಕಾಂಗ್ರೆಸ್ನ ಪುಟ್ಟಣ್ಣ ಭೀಮಾರಾವ ಪಾಟೀಲ ಅವರು ಪರಿಷತ್ತಿನ ಸದಸ್ಯರಾಗಿ 4.5 ವರ್ಷವಾಗಿದೆ. ಅವರ ನೋಡಲ್ ತಾಲೂಕಾದ ಔರಾದ್ನಲ್ಲಿ ಅವರಿಗೆ ಕಚೇರಿ ಒದಗಿಸಿಕೊಟ್ಟಿಲ್ಲ. ಸಭಾಪತಿಯವರು ಈ ಬಗ್ಗೆ ಬರೆದ ಪತ್ರಕ್ಕೂ ಜಿಲ್ಲಾಧಿಕಾರಿ ಬೆಲೆ ನೀಡಿಲ್ಲ ಎಂದು ವಿಷಯ ಪ್ರಸ್ತಾಪಿಸಿದರು. ಈ ಬಗ್ಗೆ ಭೀಮಾರಾವ್ ಅವರು ಹಲವು ಬಾರಿ ಪತ್ರ ಬರೆದಿದ್ದರು. ಹಕ್ಕು ಬಾಧ್ಯತಾ ಸಮಿತಿ ಸದಸ್ಯರು ಬೀದರ್ಗೆ ಭೇಟಿ ನೀಡಿ ಕಚೇರಿ ಒದಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದರು. ಹೀಗಿದ್ದರೂ ಕಚೇರಿ ಒದಗಿಸಿಲ್ಲ. ತಕ್ಷಣವೇ ಜಿಲ್ಲಾಧಿಕಾರಿಯನ್ನು ಸದನಕ್ಕೆ ಕರೆಸಿ ಛೀಮಾರಿ ಹಾಕಬೇಕು ಎಂದು ಒತ್ತಾಯಿಸಿದರು. ನೀವು ಸೆಪ್ಟೆಂಬರ್ 2023ರಲ್ಲಿ ಪಾಟೀಲ್ ಅವರಿಗೆ ಕಚೇರಿ ಒದಗಿಸುವಂತೆ ಬೀದರ್ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದೀರಿ. ಸವಲತ್ತುಗಳ ಸಮಿತಿಯು ಬೀದರ್ನಲ್ಲಿ ಸಭೆ ನಡೆಸಿ ಪಾಟೀಲ್ಗೆ ಕಚೇರಿ ಒದಗಿಸುವಂತೆ ಶಿಫಾರಸು ಮಾಡಿದೆ. ಆದರೆ ಪಾಟೀಲ್ಗೆ ಇನ್ನೂ ಕಚೇರಿ ಸಿಗಬೇಕಿದೆ ಎಂದು ಪುಟ್ಟಣ್ಣ ಹೇಳಿದರು. ಮಾನ್ಯ ಸಭಾಪತಿಗಳೇ, ನಮ್ಮ ಭೀಮರಾವ್ ಬಿ ಪಾಟೀಲ್ ಇವರು 4 ವರ್ಷ ಆಗಿದೆ ಮಾನ್ಯ ಅಧ್ಯಕ್ಷ ಎಲೆಕ್ಟ್ ಆಗಿ ಬೀದರ್ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾಗಿದ್ದಾರೆ. ಇದುವರೆಗೆ ಅಲ್ಲಿ DC ಇವ್ರಿಗೊಂದು ಕಚೇರಿ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ, ಕಚೇರಿಗೆ ಆಯಿತಾ. ಇದನ್ನು ತಾವು ಪತ್ರ ಬರೆದಿದ್ದೀರಿ 14/9/2023ರಲ್ಲಿ ನಿಮ್ಮ ಕಚೇರಿಯಿಂದ ಪತ್ರ ಹೋಗೋದವ್ರಿಗೆ ಇವ್ರಿಗೆ ನೀವು ಈ ಥರ ಕಚೇರಿ ಕೊಡಬೇಕು ಅಂತ. ಇದಕ್ಕೇನು ಕಿಮ್ಮತ್ತಿಲ್ಲ, ಇದಕ್ಕೆ ಏನಿಲ್ಲ ಇದಕ್ಕೆ ಆಯಿತಾ. ಇದಲ್ದೇ ಹಕ್ಕುಬದ್ಧತಾ ಸಮಿತಿ ಇವರು ಮೀಟಿಂಗ್ ಮಾಡೋರಲ್ಲಿ ಅದಕ್ಕೂ ಕೂಡ ಏನು ಕಿಮ್ಮತ್ತಿಲ್ಲ ಆಯಿತಾ. ಅವರೇನು ಕೂಡ ಈ ಸದನನಲ್ಲಿ ನಿಮ್ಮನ್ನಲ್ಲಿ ಈ ವಿಧಾನ ಪರಿಷತ್ನಲ್ಲಿ ಲೆಕ್ಕಿಟ್ಕೊತಾ ಇಲ್ಲ. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಇದೆಲ್ಲ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರ ಹಕ್ಕು, ನಮಗೆ ಕೊಡಲೇಬೇಕು. ಅವ್ರ ಮನೆಯಿಂದ ಕೊಡಲ್ಲ. ದಯವಿಟ್ಟು ಯಾವ ಜಿಲ್ಲಾಧಿಕಾರಿ ಕೊಡಲಿಲ್ಲ ಅವ್ರನ್ನ ಇವತ್ತು ಸಮನ್ ಮಾಡಿ ನಾಳೆ ಬೆಳಗ್ಗೆ ಈ ಸದನಕ್ಕೆ ಕರೆಸಿಸಿ. ನೀವು ಇಲ್ಲೇನೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕು. ಅವ್ರನ್ನ ಮಾನ್ಯ ಅಧ್ಯಕ್ಷರೇ ವಿಚಾರಣೆಗೆ ಒಳಪಡಿಸ್ಬೇಕು. ಯಾರೇ ಆಗಿಲ್ಲ ಬನ್ನಿ ಇರ್ರಿ ಒಂದು ನಿಮಿಷ ಮುಗಿಲಿ. ನಾನು ಮಾತಾಡ್ಮೇಲೆ ಮಾತಾಡೋಣ. ಕುಂತ್ಕೋ ಒಂದು ನಿಮಿಷ ಸಮಾಧಾನವಾಗಿ. ನಾನು ಮಾತಾಡಿ ನನ್ನ ಪರ ಯಾರ ಪರ ಮಾತಾಡಿ ತೊಂದರೆ ಇಲ್ಲ. ಮಾತಾಡಾದ್ಮೇಲೆ ಅಣ್ಣ ಮಾನ್ಯ ಅಧ್ಯಕ್ಷ ಅಂದಿಷ್ಟೇ. ಮಾನ್ಯ ಅಧ್ಯಕ್ಷರೇ, ಇತ್ತೀಚಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ವಿಧಾನ ಪರಿಷತ್ ಸದಸ್ಯರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಅವ್ರ ಹಕ್ಕನ್ನು ಚ್ಯುತಿ ಮಾಡ್ತಕ್ಕಂಥದ್ದು, ಅವ್ರ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳು ಅವ್ಯಾಹತವಾಗಿ ನಡೀತಾ ಇದ್ದಾವೆ. ದಯಮಾಡಿ ತಾವು ನಮ್ಮ ನೆರವು ಬರಬೇಕು. ನಮ್ಮೆಲ್ಲರ
ಸದಸ್ಯರು ನಾವೇನಿದ್ದೀವಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಮದು. ಅದಕ್ಕೆ ದಯಮಾಡಿ ಅವ್ರು ಯಾರಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಆ ಜಿಲ್ಲಾಧಿಕಾರಿನ ನೀವು ಸಮನ್ ಮಾಡಲೇಬೇಕು. ಇವತ್ತು ಸದನ ನಡೆಯುವಂಥ ಸಂದರ್ಭದಲ್ಲಿ ಏನು 21 ದಿವಸ ಕೊಡಬೇಕು, 15 ದಿವಸ ಕೊಡಬೇಕು, ನೋಟಿಸ್ ಕೊಟ್ಟು ಕರೆಸ್ಬೇಕು ಅನ್ನೋದೇನಿಲ್ಲ. ಸದನ ನಡೆಯುವಾಗ 24 ಗಂಟೆ ಯಾವಾಗ ಬೇಕಾದ್ರೆ ಕರೆಸ್ಬೋದವ್ರನ್ನ. ಇವತ್ತು ಸಮನ್ ಮಾಡಿ ನಾಳೆ ಬೆಳಗ್ಗೆ ಕರೆಸಿ, ಇಲ್ಲಿಗೆ ಕರೆಸಿ, ಇಲ್ಲಿ ವಿಚಾರಣೆ ಮಾಡುವ. ವಿಚಾರಣೆ ಮಾಡಿ ತಾವು ಅವ್ರಿಗೆ ತೀರ್ಮಾನ ಕೊಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದು ಕೊಡುವುದೊಂದೇ ಅಲ್ಲ, ಇವ್ರಿಗೆ ನಾನು ಹೇಳೋದು ಬರೀ ಕಚೇರಿ ಕೊಡೋದಲ್ಲ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಅವ್ರಿಗೆ ಶಿಕ್ಷೆ ಕೊಡಬೇಕು. ಇಲ್ಲ ಹೆಂಗೆ ಮನೆ ಅಧ್ಯಕ್ಷ 4.5 ವರ್ಷದಿಂದ ಎಷ್ಟು ಹೋರಾಟ ಮಾಡಿದ್ದಾರೆ. ನಿಮ್ಮ ಆಫೀಸರ್ ಕಚೇರಿ ಹೋರಾಟ ಮಾಡೋರೆ, ಹಕ್ಕುಬದ್ಧತೆ ಸಮಿತಿಯಲ್ಲಿ ಅಲ್ಲಿ ಹೋರಾಟ ಮಾಡೋರೆ, ಆ ಸಮಿತಿಯವರು ಆ ಜಿಲ್ಲೆಯಲ್ಲಿ ಹೋಗಿ ಮೀಟಿಂಗ್ ಮಾಡೋರೆ, ಯಾರೂ ಲೆಕ್ಕಕ್ಕಿಲ್ಲ. ಈಗಾಗಲೇ ಎಲ್ಲರೂ ಸಾಕಷ್ಟು ನನ್ನ ಮಿತ್ರರು, ನಮ್ಮ ಹಿರಿಯರಾದಂಥ ಎಲ್ಲ MLC ಅವರು ಹೇಳಿದ್ದಾರೆ ಸರ್. ಅದಕ್ಕೆ ನಾನು ಏನಪ್ಪ ಅಂದ್ರೆ ಸುಮಾರು 4.5 ವರ್ಷ ಹಿಡಿದು ಆಫೀಸ್ ಬೇಕಂತ DC ಅವ್ರ ಜೊತೆ ಫೋನಲ್ಲಿ ಮುಖಾಂತರ ಮಾತಾಡಿದ್ದೀನಿ, ಮತ್ತು ಲೆಟ್ರ್ ಒಂದು ಬಿಟ್ಟು 2-3 ಲೆಟ್ರ್ ಕೊಟ್ಟಿದ್ದೀನಿ. ನಂಗೊಂದು ಆಫೀಸ್ ಮಾಡಬೇಕಾಗಿದೆ ಅವರ ತಾಲೂಕದಾಗ ಅಂತ ಹೇಳಿದ್ರೆ ಆಯ್ತು, ಈ ಕೊಡೋಣ, ಮುಂದೆ ನಾಳೆ ಕೊಡೋಣ ಅಂತೇಳಿ ಸುಮಾರು 4.5 ವರ್ಷ ಆಯ್ತಾ ಸರ್. ಅದ್ರ ಕಡೆದು ನಂಗೆ ಒಂದು ಆಫೀಸ್, ಯಾಕೆ ನಂಗರ ಕುಂಡ್ರಲಕ್ಕೆ ಮನೆ ಇದೆ, ಆಫೀಸ್ ಇದೆ. ಇದು ಆಫೀಸ್ ಜನಗಳಿಗೆ ಸಲಕ್ಕೆ ನಾವು ಹೋದ ಕುಂಡ್ರಲಕ್ಕೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬೇಕಂತೇಳಿ ನಾ ಮನವಿ ಮಾಡಿದೆ ಸರ್. ನಂಗೆ ಒಂದು ಇದು ನ್ಯಾಯ ಕೊಡಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೆ. ಈಗಾಗಲೇ ಸದಸ್ಯರು ವ್ಯಕ್ತಪಡಿಸಿರ್ತಕ್ಕಂಥ ವಿಷಯ ಗಂಭೀರ. ಯಾಕಂದ್ರೆ ಈಗಾಗಲೇ ತಾವು ಅವರು ಕೇಳೋದ ಜೊತೆಯಲ್ಲಿ ತಾವು ಸಹಿತ ಪತ್ರ ಬರೆದಿರಿ ಅಂತೇಳಿ ಮಾಹಿತಿ ಬಂದಿದೆ. ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತಕ್ಷಣ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ಯಾಕೆ ಈ ರೀತಿಯಾಗಿತ್ತು ಮತ್ತು ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು, ತಕ್ಷಣ ಸರ್ಕಾರ ಅವ್ರ ಬಗ್ಗೆ ನಿಮಗೊಂದು ಇಲ್ಲಿ ನಾನು ಹೇಳ್ತೀನಿ. ನಾಳೆ ಆದ ಸದರಿ DC ಅವರು 11 ಗಂಟೆಗೆ ನಾನು ಆಫೀಸ್ನಾಗ ಇರಬೇಕು. ಈಗ ನೀವು ಇದ ಡೈರೆಕ್ಷನ್ ಫ್ರಮ್ ದಿ ಚೇರ್ 11 ಗಂಟೆಗೆ ನಾವು ಆಫೀಸ್ನಾಗ ಇರಬೇಕು. ಇಲ್ದಿದ್ರೆ ಮುಂದಿನ ಕ್ರಮ ತಗೊಳ್ಬೇಕಾಗುತ್ತೆ. ನಿಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಕರೆಸೋದು 11 ಗಂಟೆ. ಸಿ ಮಸ್ಟ್ ಬಿ ಹಿಯರ್ ಇನ್ ಮೈ ಆಫೀಸ್. ಉತ್ತರ ಪ್ರದೇಶದ ಕಾನ್ಪುರದ ಚಿತ್ರಮಂದಿರದಲ್ಲಿ ಧುರಂಧರ್ 2 ಸಿನಿಮಾ ನೋಡಲು ಮಗಳೊಂದಿಗೆ ಬಂದಿದ್ದಾಗ ಯುವಕನೋರ್ವ ಲೈಂಗಿಕ ಕಿರುಕುಳ ನೀಡಿದ್ದರಿಂದ ಕೆರಳಿದ ತಂದೆ ಆತನನ್ನು ಹೊರಗೆ ಕರೆತಂದು ಪಾಠ ಕಲಿಸಿದ್ದಾರೆ. ಧುರಂಧರ್ ಆಗಿ ಮಾರ್ಪಟ್ಟ ತಂದೆ ಆ ವ್ಯಕ್ತಿಯನ್ನು ಹಿಡಿದು ತೀವ್ರವಾಗಿ ಥಳಿಸಿದ್ದಾರೆ. ಸಾರ್ವಜನಿಕರು ಸಹ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ. ಆದಾಗ್ಯೂ ಈ ವಿಷಯದಲ್ಲಿ ಯಾವುದೇ ದೂರುಗಳು ಬಂದಿಲ್ಲ ಎಂದು ಪೊಲೀಸರು ನಿರಾಕರಿಸಿದ್ದಾರೆ. ವರದಿಗಳ ಪ್ರಕಾರ ಸೋಮವಾರ ಕಾನ್ಪುರದ ರಾವತ್ಪುರ ಪೊಲೀಸ್ ಠಾಣೆ ಪ್ರದೇಶದ ಗುರುದೇವ್ ಸ್ಕ್ವೇರ್ ಬಳಿಯ ಸಿನಿಮಾ ಹಾಲ್ನಲ್ಲಿ ತಂದೆ ಮತ್ತು ಮಗಳು ಸಿನಿಮಾ ನೋಡಲು ಹೋಗಿದ್ದರು. ಸಿನಿಮಾ ನೋಡುವಾಗ ಯುವಕನೊಬ್ಬ ಥಿಯೇಟರ್ ಒಳಗೆ ಮತ್ತು ಹೊರಗೆ ಪಾರ್ಕಿಂಗ್ ಸ್ಥಳದಲ್ಲಿಯೂ ಸಹ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಆ ಯುವಕ ಸಿನಿಮಾ ಹಾಲ್ನಲ್ಲಿ ಬಾಲಕಿಯ ಪಕ್ಕದಲ್ಲಿ ಕುಳಿತುಕೊಂಡು ಆಕೆಯ ಮೇಲೆ ಅಸಭ್ಯ ಸನ್ನೆಗಳನ್ನು ಮಾಡುತ್ತಲೇ ಇದ್ದ ಎಂದು ಆರೋಪಿಸಲಾಗಿದೆ. ಸಿನಿಮಾ ನೋಡಿದ ನಂತರ ತಂದೆ ಮತ್ತು ಮಗಳು ತಮ್ಮ ಬೈಕನ್ನು ತೆಗೆದುಕೊಳ್ಳಲು ಪಾರ್ಕಿಂಗ್ ಸ್ಥಳಕ್ಕೆ ಹೋದರು. तेरी बहुत बड़ी जवानी है, नाम बोल अपना, बोल जल्दी बोल नाम। तो एसपी के साथ तूने गलत पंगा ले लिया। अरे नाम तूने कहाँ पंगा लिया? क्या हुआ क्या भैया? ये तब से हमने इनको इग्नोर किया, लेकिन उसके बाद जब बाइक लेने आए तो इन्होंने बाकायदा अच्छी बदतमीजी दी। नहीं अंकल क्या किया आप मुझे बता दीजिए। खूब बताओ क्या किया, क्या किया, क्यों मार रहे तुम्हें भैया? देखो शराफत है, बता जो जो किया बता दे चुपचाप। ये देखिए आप, हमारी बेटी ऐसी नहीं है। बिना कुछ करे तू मार खा रहा है, नहीं बिना कुछ करे तू मार खा रहा है? अबे इतनी सुन, अगर मैंने कुछ नहीं किया तो ये हाथ लगाते तो गाड़ तोड़ देता मैं। है क्या क्यों मार, क्या हुआ बता? शराफत है, बता। शराफत से बता दो, ईमानदारी से देख, ईमानदारी से बताएगा तो बहुत अच्छी बात है। मैं सबकी बात मान लूंगा, छोड़ूंगा, पुलिस में भी घुस के डंडे पड़ेंगे तेरे में। मैं सबकी तेरे घर वालों को भी पकड़वाऊंगा, बुलवा के यहाँ बुलवा के ना, फिर समझ लेना घर वाले आएंगे तब छूटेगा। हैं? चल अपने घर के नंबर दे, अपनी मम्मी पापा का नंबर दे। चल अकेले और भी कोई साथ में? बेटा नंबर निकाल, फोन निकाल। चल 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 पहले करते। हाँ नहीं भगवान के लिए ही मान रहे बेटा।
शक्ल दिखाओ, शक्ल दिखाओ, शक्ल दिखाओ। इसको डाल दो, खोलो इसको। लॉक खोल दे, नहीं तो समझ ले मैं दूसरे से निकाल के भी लगा। ಪರಿಸರ ಸಂರಕ್ಷಣೆಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಚರಿಸಲಾಗುವ ಅರ್ತ್ ಅವರ್ ಕಾರ್ಯಕ್ರಮಕ್ಕೆ ಸಚಿವ ಈಶ್ವರ ಖಂಡ್ರೆ ಕರೆ ನೀಡಿದ್ದಾರೆ. ವಿಶ್ವ ವನ್ಯಜೀವಿ ನಿಧಿ ನೇತೃತ್ವದಲ್ಲಿ ನಡೆಯುವ ಅರ್ತ್ ಅವರ್ ವಿಶ್ವದ 190ಕ್ಕೂ ಹೆಚ್ಚು ದೇಶಗಳಲ್ಲಿ ಲಕ್ಷಾಂತರ ಜನರನ್ನು ಒಂದೇ ವೇದಿಕೆಗೆ ತರುತ್ತಿರುವ ಜಾಗತಿಕ ಚಳವಳಿಯಾಗಿದೆ. 2026ನೇ ವರ್ಷವು ಈ ಮಹತ್ವದ ಕಾರ್ಯಕ್ರಮದ 20ನೇ ವರ್ಷದ ಸಂಭ್ರಮವಾಗಿದೆ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 28ರಂದು ರಾತ್ರಿ 8:30 9:30ವರೆಗೆ 1 ಗಂಟೆ ಕಾಲ ಅನಾವಶ್ಯಕ ವಿದ್ಯುತ್ ದೀಪಗಳನ್ನು ಆರಿಸಿ ಪರಿಸರ ಸಂರಕ್ಷಣೆಗೆ ನಮ್ಮ ಬದ್ಧತೆಯನ್ನು ತೋರಿಸಬೇಕೆಂದು ಸಚಿವ ಈಶ್ವರ ಖಂಡ್ರೆ ಮನವಿ ಮಾಡಿದ್ದಾರೆ. ಅರ್ತ್ ಅವರ್ ಒಂದು ಸಾಮಾನ್ಯ ಕಾರ್ಯಕ್ರಮವಲ್ಲ, ಇದು ನಮ್ಮ ಭೂಮಿಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ನೆನಪಿಸುವ ಮಹತ್ವದ ಚಳವಳಿ. ನಾನು ಈ ಅಭಿಯಾನದಲ್ಲಿ ಭಾಗವಹಿಸುತ್ತಿದ್ದು ಪ್ರತಿಯೊಬ್ಬರೂ ಇದರಲ್ಲಿ ಪಾಲ್ಗೊಳ್ಳಬೇಕು. ಒಟ್ಟಾಗಿ ನಾವು ಹಸಿರು ಮತ್ತು ಶಾಶ್ವತ ನೀಡಿದರೂ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಕೈ ಜೋಡಿಸಿದಾಗ ಮಾತ್ರ ಭೂಮಿಯನ್ನು ಉಳಿಸಬಹುದು ಎಂಬ ಸಂದೇಶವನ್ನು ಈ ಅಭಿಯಾನ ಸಾರುತ್ತದೆ. ಒಟ್ಟಿನಲ್ಲಿ ಅರ್ತ್ ಅವರ್ ಮೂಲಕ ಪ್ರಕೃತಿ ಸಂರಕ್ಷಣೆಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಸಚಿವರು ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಈಶ್ವರ್ ಖಂಡ್ರೆ, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಚಿವ ಮಾತನಾಡ್ತಾ ಇದ್ದೇನೆ. ಬಂಧುಗಳೇ, ಎಲ್ಲರಿಗೂ ಪ್ರಥಮವಾಗಿ ಅರ್ತ್ ಅವರ್ನ ಈ ದಿವಸದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯುತ್ ಈ ಜಗದ ಅದ್ಭುತ ಆವಿಷ್ಕಾರಗಳಲ್ಲಿ ಒಂದು. ಕೈಗಾರಿಕೆಗಳ ಚಕ್ರ ಉರುಳಲು, ದೇಶದ ಅಭಿವೃದ್ಧಿಯ ರಥ ಸಾಗಲು ವಿದ್ಯುತ್ ಅತ್ಯಗತ್ಯ ಮತ್ತು ಅವಶ್ಯಕವಾಗಿದೆ. ಆದರೆ ಇಂದಿನ ದಿನಮಾನದಲ್ಲಿ ವಿದ್ಯುತ್ನ ಅಪರಿಮಿತ ಮತ್ತು ಅನಗತ್ಯ ಬಳಕೆ ಆಗುತ್ತಿರುವುದು ಅತ್ಯಂತ ವಿಷಾದದ ಸಂಗತಿ. ವಿದ್ಯುತ್ ಅಭಿವೃದ್ಧಿಗೆ ಹೇಗೆ ನಾವು ಮಹತ್ವ ಕೊಡುತ್ತೇವೆ, ಅಷ್ಟೇ ಪ್ರಮಾಣದಲ್ಲಿ ಪ್ರಕೃತಿ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಅದು ಬೀರುತ್ತದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ವಿದ್ಯುತ್ ಉಪಕರಣಗಳಿಂದ ಹೊರಸೂಸುವ ಶಾಖದಿಂದ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಇರುವಂಥದ್ದು ಒಂದೇ ಭೂಮಿ. ಈ ಭೂಮಿಯನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ವಿದ್ಯುತ್ತನ್ನು ಹಿತವಾಗಿ ಮಿತವಾಗಿ ಬಳಸಬೇಕು. ಈ ನಿಟ್ಟಿನಲ್ಲಿ ಜಾಗತಿಕವಾಗಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ ತಿಂಗಳ ಕೊನೆ ಶನಿವಾರ ಅರ್ತ್ ಅವರ್ ಆಚರಿಸಲಾಗುತ್ತದೆ. ಅರ್ತ್ ಅವರ್ WWF ಆಯೋಜಿಸುವ ಜಾಗತಿಕ ಜಾಗೃತಿ ಆಂದೋಲನವಾಗಿದೆ. ಈ ವರ್ಷ ಮಾರ್ಚ್ 28ರಂದು ಅರ್ತ್ ಅವರ್ ಆಚರಿಸಲಾಗುತ್ತಿದ್ದು, ಅಂದು ರಾತ್ರಿ 8:30ರಿಂದ 9:30ರವರೆಗೆ ಎಲ್ಲರೂ ನಿಮ್ಮ ಕಾರ್ಯಸ್ಥಳ, ಮನೆಗಳಲ್ಲಿ ಅನಗತ್ಯವಾದ ವಿದ್ಯುತ್ ದೀಪಗಳನ್ನು ನಂದಿಸಿ ಜಾಗೃತಿ ಮೂಡಿಸಬೇಕು. ಹಾಗೆ ಭೂಮಿಯನ್ನು ಉಳಿಸುವ ಒಂದು ಸಂದೇಶ ನಾವು ನೀವೆಲ್ಲರೂ ಸೇರಿ ಸಾರೋಣ. ಕರ್ನಾಟಕ ರಾಜ್ಯದ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವನಾಗಿ ನಾನು ನಾಡಿನ ಎಲ್ಲ ಜನರಿಗೂ 1 ಗಂಟೆಗಳ ಕಾಲ ಅನಗತ್ಯ ವಿದ್ಯುತ್ ಬೆಳಕನ್ನು ನಂದಿಸಿ ಈ ಭೂಗ್ರಹ ಇರುವಂತಹ ಒಂದೇ ಭೂಮಿಯನ್ನು ಸಂರಕ್ಷಿಸಲು ತಾವೆಲ್ಲ ಸಹಕರಿಸುತ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ಎಲ್ಲರಿಗೆ ಧನ್ಯವಾದಗಳು.